ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಕೆಲವು ಇನ್ವೆಸ್ಟ್ಮೆಂಟ್ಗಳು ನಮಗೆ ಸಾಕಷ್ಟು ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಕೆಲವು ಇನ್ವೆಸ್ಟ್ಮೆಂಟ್ ಕಾನೂನು ಪ್ರಕಾರನೇ ನಮಗೆ ಸಾಕಷ್ಟು ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ನಾನು ಈ ವಿಡಿಯೋದಲ್ಲಿ ಯಾವೆಲ್ಲ ಅಸೆಟ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಸಿಗುತ್ತೆ. ನಾಳೆ ನೀವು ಏನಾದ್ರೂ ಸಾಲಗಳು ಮಾಡಿಕೊಂಡು ಅದನ್ನ ವಾಪಸ್ ಮಾಡ್ಲಿಲ್ಲ ಅಂದ್ರೆ ಬ್ಯಾಂಕ್ಗಳಿಗೆ, ನಾರ್ಮಲ್ ಆಗಿ ಬ್ಯಾಂಕ್ಗಳವರು ಏನ್ ಮಾಡ್ತಾರೆ, ಅವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗ್ಬಿಟ್ಟು ನಿಮ್ಮಲ್ಲಿರುವ ಪ್ರಾಪರ್ಟಿಗಳನ್ನ, ಶೇರ್ಗಳನ್ನ, ಮ್ಯೂಚುವಲ್ ಫಂಡ್ ಗಳಲ್ಲಿರೋ ಹಣನ ಕಂಪ್ಲೀಟ್ ಆಗಿ ಸೀಸ್ ಮಾಡಿಸಿ ಅದರಿಂದ ನಿಮ್ಮ ಹಣನ ರಿಕವರ್ ಮಾಡ್ಕೊಳೋದಕ್ಕೆ ನೋಡ್ತಾರೆ. ಬ್ಯಾಂಕ್ಗಳಿಗೆ ತುಂಬಾ ಸಲೀಸು, ಯಾಕಂದ್ರೆ ನೀವು ಗ್ಯಾರಂಟರ್ ಆಗಿರೋದು, ಇಲ್ಲಾಂದ್ರೆ ನೀವು ಒಂದು ಪ್ರಾಪರ್ಟಿ ಬೈ ಮಾಡೋದಕ್ಕೆ ಲೋನ್ ತಗೊಂಡಿರೋದು, ನೀವು ಯಾವುದೇ ಬೇರೆ ರೀತಿಗೆ ಲೋನ್ ತಗೊಂಡ್ರು ಬ್ಯಾಂಕ್ಲವರು ಸಲೀಸಾಗಿ ನಿಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕಿ ನಿಮ್ಮಲ್ಲಿರುವ ಹಣನ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನೀವು ನಿಮ್ಮ ಹಣನ ಈ ರೀತಿಯ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಲ್ಲಾದ್ರೂ ಹೂಡಿಕೆ ಮಾಡಿದ್ರೆ ಆಗ ಆ ತರ ಇನ್ವೆಸ್ಟ್ಮೆಂಟ್ ಗಳನ್ನ ಬ್ಯಾಂಕ್ಗಳವರು ಕೋರ್ಟ್ಗೆ ಹೋದ್ರೂ ಆ ಹಣನ ಅವರು ನಿಮ್ಮಿಂದ ಕಿತ್ಕೊಳೋದಕ್ಕಾಗೋದಿಲ್ಲ. ಆಗ ನಿಮ್ಮ ಹಣನು ತುಂಬಾ ಸೇಫ್ ಆಗಿರುತ್ತೆ. ಕೆಲಸಲ್ಲಿ ಲೈಫಲ್ಲಿ ಇದೇ ರೀತಿ ಅಂತ ಹೇಳೋದಕ್ಕಾಗಲ್ಲ. ಕೆಲಸಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಬರ್ಬೋದು, ಕೆಲಸಲ್ಲಿ ನಾವು ಕಂಪ್ಲೀಟ್ ಆಗಿ ಪ್ರಾಪರ್ ಆಗ್ಬೋದು. ಆ ರೀತಿಯ ಸಿಚುವೇಶನ್ಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಈ ರೀತಿಯ ಹೂಡಿಕೆಯಲ್ಲಿ ನೀವೇನಾದ್ರೂ ಮಾಡಿದಾಗ ನಿಮಗೆ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಸಿಗುತ್ತೆ. ಅವ್ಯಾವ ಇನ್ವೆಸ್ಟ್ಮೆಂಟ್ಗಳು ಅಂದ್ರೆ, ಮೊದಲನೇದು ಏನಂದ್ರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ಗೆ ನಿಮಗೆ ಕಂಪ್ಲೀಟ್ ಆಗಿ ಭದ್ರತೆ ಸಿಗುತ್ತೆ. ನೀವು ಇಲ್ಲಿ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಪ್ರತಿ ತಿಂಗಳು 12% ನಿಮ್ಮ ಸ್ಯಾಲರಿಯಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದನ್ನ ಕಂಪ್ಲೀಟ್ ಆಗಿ ಕಾನೂನಲ್ಲಿ ನಿಮ್ಗೆ ರಕ್ಷಣೆ ಕೊಟ್ಟಿರ್ತಾರೆ. ಈ ಹಣನ ಯಾರು ಕೂಡ ಮುಟ್ಕೋಲ್ ಹಾಕೊಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಎರಡನೆಯ ಇನ್ವೆಸ್ಟ್ಮೆಂಟ್ ಏನಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಹಣನ ಯಾವುದೇ ಕಾನೂನು ಮುಖಾಂತರನೂ ಕೂಡ ಈ ಹಣನ ನಿಮ್ಮಿಂದ ಕಿತ್ಕೊಳಕ್ ಸಾಧ್ಯನೇ ಇಲ್ಲ. ಮತ್ತೆ ಮೂರನೆಯ ಇನ್ವೆಸ್ಟ್ಮೆಂಟ್ ಯಾವುದು ಅಂದ್ರೆ NPS, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಎಸ್ಪೆಷಲಿ ಟೈರ್ 1 ಅಕೌಂಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಅಕೌಂಟ್ ಅಲ್ಲಿರುವ ಬ್ಯಾಲೆನ್ಸ್ ಹಣನೂ ಕೂಡ ಯಾರು ಕೂಡ ನಿಮ್ಮಿಂದ ಕಿತ್ಕೊಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಆ ರೀತಿಯ ಕಾನೂನುಗಳು ನಮ್ಮ ಭಾರತ ದೇಶದಲ್ಲಿದೆ. ಯಾಕಂದ್ರೆ ಈ ಹಣನ ಪ್ರತಿಯೊಬ್ಬ ಮನುಷ್ಯ ತಮ್ಮ ಬೇಸಿಕ್ ಸೆಕ್ಯೂರಿಟಿಗೋಸ್ಕರ ಹಣನ ಹೂಡಿಕಿದಾರ ಅಂದ್ಬಿಟ್ಟು ಈ ಹಣಕ್ಕೆ ಕಂಪ್ಲೀಟ್ ರಕ್ಷಣೆ ಇರುತ್ತೆ. ಆಗ ಯಾವುದೇ ಬ್ಯಾಂಕುಗಳು ಯಾವುದೇ ಕಾನೂನನ್ನ ಯೂಸ್ ಮಾಡ್ಕೊಂಡು ಈ 3 ಅಕೌಂಟ್ ಅಲ್ಲಿರುವ ಹಣನ ಖಂಡಿತವಾಗಿ ಅವರು ನಿಮ್ಮಿಂದ ಕಿತ್ಕೊಳೋದಕ್ಕೆ ಆಗೋದಿಲ್ಲ. ನಿಮ್ಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು. ನಿಮ್ಮ ಜೀವನದಲ್ಲೂ ಕೂಡ ನೀವು ನಿಮ್ಮ ಹಣನ, ತುಂಬಾ ಇಂಪಾರ್ಟೆಂಟ್ ಹಣನ ಈ 3 ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಲೈಫ್ ಎಂಥ ಕಷ್ಟ ಬಂದ್ರು ಮುಂದಿನ ದಿನಗಳಲ್ಲಿ ನೀವು ಕಂಪ್ಲೀಟ್ ಆಗಿ ಬ್ಯಾಂಕ್ರಪ್ಟ್ ಆಗಿದ್ರು ಈ ಹಣ ನಿಮ್ಗೆ ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯ ಬೆನಿಫಿಟ್ ಕೊಡುತ್ತೆ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.